ಹಾಯ್ ವೆಲ್ಕಮ್ ಟು ದ ಕನ್ನಡತಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಯೂಟ್ಯೂಬ್ ಶಾರ್ಟ್ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಮತ್ತು ವ್ಯೂವ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ ಮಿಸ್ಟೇಕ್ನ ನೀವು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಮೊದಲಿಗೆ ನಂದು ಸ್ಟಾರ್ಟಿಂಗಲ್ಲಿ ವ್ಯೂವ್ಸ್ ತುಂಬಾ ಕಮ್ಮಿ ಬರ್ತಿತ್ತು. ಸೊ ನಾನು ಇದನ್ನೆಲ್ಲ ತಿದ್ಕೊಂಡ್ಮೇಲೆ ನಂದು ವ್ಯೂವ್ಸು ಹೈ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ವ್ಯೂಸ್ ನಂದು ಒಂದು ವೀಡಿಯೋನ ತೋರಿಸ್ತೀನಿ ನೋಡಿ. ನಾನು ನಿಮಗೆ ನಂದು ಪಾಪ್ಯುಲರ್ ಆಗಿದ್ದ ವೀಡಿಯೋನ ತೋರಿಸ್ತೀನಿ ನೋಡಿ. ಇದು 940 ವ್ಯೂಸ್ ಆಗಿದೆ ಗೈಸ್. ಮೊದಲೆಲ್ಲ ನಂದು ಬರೀ 60 ಮತ್ತು 50 ಈ ಥರ ವ್ಯೂಸ್ ಆಗ್ತಿತ್ತು. ಸೊ ನಾನು ಅದಕ್ಕೋಸ್ಕರ ಈಗ ನಿಮ್ಮ ಮುಂದೆನೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ, ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ಎಲ್ಲ. ಅದನ್ನೆಲ್ಲ ನೋಡಿಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿದ್ರೆ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಸೊ ನಾನೀಗ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಟೈಟಲ್ಗೆ ನಾನು ನನ್ನ ಮಗು ಅಂತ ನಾನು ಟೈಟಲ್ ಕೊಡ್ತೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ, ನೀವು ಯಾವ ಥರ ವೀಡಿಯೋ ಹಾಕಿರ್ತೀರ ಅದ್ರ ಮೇಲೆ ನಿಮ್ಗೇನು ಟೈಟಲ್ ಕೊಡಬೇಕು ಅಂತ ಅನಿಸುತ್ತೆ ಸೊ ಆ ಟೈಟಲ್ನ ನೀವು ಕೊಡಿ, ಓಕೆನಾ. ನಾನು ನನ್ನ ಮಗು ಅಂತ ಟೈಟಲ್ ಕೊಟ್ಬಿಟ್ಟು ಇಮೋಜಿಸ್ಗಳು ಹಾಕಬೇಕು ಅನ್ನಿಸ್ತು, ಇಮೋಜಿಸ್ಗಳನ್ನ ಹಾಕ್ತೆ. ಮತ್ತು ಹ್ಯಾಶ್ಟ್ಯಾಗು ನೀವು ಇದೇ ಮೇನ್ ಇರೋದು. ಹ್ಯಾಶ್ಟ್ಯಾಗು ನಾನು ಒಂದು ಕನ್ನಡ ವ್ಲಾಗ್ಸ್ ಅಂತ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ಶಾರ್ಟ್ಸ್ ಫೀಡ್ ಮತ್ತು ಶಾರ್ಟ್ಸ್ ವೈರಲ್ ಆ್ಯಂಡ್ ಶಾರ್ಟ್ಸ್ ಅಂತ ಬರುತ್ತೆ ಗೈಸ್. ಇದು ಮೇಯ್ನ್ ಅಂದರೆ ಮೇಯ್ನು. ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಿದ್ರೂ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡ್ಕೊಳ್ಳಿ, ಯಾವುದಾದ್ರೂ ವೈರಲ್ ಇರೋವಂಥ ಹ್ಯಾಶ್ಟ್ಯಾಗ್ಗಳನ್ನ ಕೊಟ್ಟರೆ ನಿಮ್ಮದು ಕೂಡ ವಿಡಿಯೋ ವೈರಲ್ ಆಗುತ್ತೆ. 100% ವೈರಲ್ ಆಗುತ್ತೆ ಗೈಸ್. ಯಾವುದೇ ರೀತಿ ವೈರಲ್ ಆಗದೇ ಇರಲ್ಲ ಅಂತ ಹೇಳೋದಕ್ಕಾಗಲ್ಲ, 100% ವೈರಲ್ ಆಗುತ್ತೆ. ಸೊ ಈಗ ನಾನು ಹ್ಯಾಶ್ಟ್ಯಾಗ್ಗಳನ್ನ ಕೊಟ್ಕೊಂಡೆ. ಏನೇನು ಹ್ಯಾಶ್ಟ್ಯಾಗ್ ಕೊಟ್ಟಿದ್ದೀನಿ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗುತ್ತಲ್ವ. ಸೊ ಎಲ್ಲ ಹ್ಯಾಶ್ಟ್ಯಾಗ್ನೂ ಕೊಟ್ಕೊಂಡು ಮತ್ತು ವಿಸಿಬಿಲಿಟಿ ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇಟ್ಟಿರ್ತೀನಿ ನಾನು, ಓಕೆನಾ. ಆಮೇಲೆ ಶೆಡ್ಯೂಲಲ್ಲಿ ಅದನ್ನು ಯಾವಾಗ ಪೋಸ್ಟ್ ಆಗಬೇಕು ಅನ್ನೋದೊಂದು ಟೈಮಿಂಗ್ಸ್ ಇಟ್ಕೊಂಡೆ. ಸೊ ಇದು ಮೇಯ್ನು, ಓಕೆನಾ. ಇದಕ್ಕೆ ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ಹೇಳ್ತೀನಿ. ಸೊ ಸೆಲೆಕ್ಟ್ ಆಡಿಯನ್ಸಲ್ಲಿ ನಾನು ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕ್ತೆ. ಪೇಯ್ಡ್ ಪ್ರಮೋಷನ್ ಅಂತಂದರು, ಇದು ಪೇಯ್ಡ್ ಪ್ರಮೋಷನ್ ಅಲ್ಲ. ಮತ್ತು ಕಂಟೆಂಟ್ ಯಾರ್ದಾದ್ರೂ ಕಾಪಿ ಅದು ಅಲ್ಲ. ಸೊ ಅಪ್ಲೋಡ್ ಮಾಡಿದೆ ಗೈಸ್. ಸೊ ಅಪ್ಲೋಡ್ ಆಗ್ತಾಯಿದೆ, ಸ್ವಲ್ಪ ವೆಯ್ಟ್ ಮಾಡೋಣ. ಅಪ್ಲೋಡ್ ಆಗ್ತಾಯಿದೆ ವಿಡಿಯೋ, ಒಂದು ಫುಲ್ ಅಪ್ಲೋಡ್ ಮಾಡಲಿ. ಇದು ಸ್ಟೆಪ್ ಬೈ ಸ್ಟೆಪ್ ನೋಡಿ ಗೈಸ್, ನೀವು ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಈಗ ಹೊಸ್ದಾಗಿ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ಗೈಸ್ ನನಗೂ ತುಂಬ ಅಂದರೆ ತುಂಬ ಅಯ್ಯೋ ವ್ಯೂವ್ಸ್ ಬರ್ತಾ ಇಲ್ಲಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು. ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿರಲಿಲ್ಲ ಯಾರೂ, ಹಾಗಾಗಿ ತುಂಬಾ ಬೇಜಾರಾಗ್ತಾಯಿತ್ತು ಗೈಸ್. ಬಟ್ ಹೋಗ್ತಾ ನಾನು ಇನ್ನೊಬ್ರನ್ನ ನೋಡೇ ಕಲ್ತಿದ್ದು ಗೈಸ್. ನಾನೇನು ಹಂಗೇನೆ ಕಲ್ತ್ಕೊಳ್ಳಿಲ್ಲ, ನಾನು ಇನ್ನೊಬ್ರು ವೀಡಿಯೋಸ್ಗಳನ್ನ ನೋಡಿ ಅವರಿಂದ ನಾನು ಅರ್ಥ ಮಾಡಿಕೊಂಡು ಹೀಗೆ ಮಾಡಿದ್ರೆ ಅಂತೆಲ್ಲ ಅರ್ಥ ಆಗಿ ಸೊ ನನಗೆ ತಿಳಿದಿರೋದನ್ನ ನಾನು ನಿಮ್ಮ ಹತ್ರ ಹೇಳ್ತಾಯಿದ್ದೀನಿ. ನಂದು ವ್ಯೂವ್ಸ್ ಕೂಡ ಇವಾಗ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಸೊ ಅದೆಲ್ಲ ಪೋಸ್ಟ್ ಆಯಿತು. ಅದಾದಮೇಲೆ YT ಸ್ಟುಡಿಯೋಗೆ ಬಂದರೆ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಶಾರ್ಟ್ಸ್ ಅಪ್ಲೋಡ್ ಮಾಡಿರ್ತೀವಲ್ಲ ಆ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೆನ್ಸಿಲ್ ಮಾರ್ಕ್ ಬರುತ್ತೆ. ಸೊ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವೇನು ಟೈಟಲ್ ಕೊಟ್ಟಿರ್ತೀವಿ ಅದನ್ನು ಕಾಪಿ ಮಾಡಿಕೊಂಡು ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿ, ಓಕೆನಾ ಗೈಸ್. ಪೇಸ್ಟ್ ಮಾಡಾದಮೇಲೆ ನನ್ನ ಮಗು ಅನ್ನೋದೇನಿರುತ್ತೆ ಸೊ ನೀವು ಏನು ಟೈಟಲ್ ಕೊಟ್ಟಿರ್ತೀರ ಅದನ್ನು ಕಾಪಿ ಮಾಡ್ಕೊಂಡು ಬಂದು ಇದೊಂದು ಟ್ಯೂಬ್ ರ್ಯಾಂಕರ್ ಅಂತ ಆ್ಯಪು, ಇದು ವೆಬ್ಸೈಟು ಗೂಗಲಲ್ಲಿ ಸಿಗುತ್ತೆ, ಓಕೆನಾ. ಇದರಲ್ಲಿ ಹೋಗಿ ಜನ್ರೇಟ್ ಮಾಡಿ ನಿಮಗೆ ಯಾವ ಥರ ಹ್ಯಾಶ್ಟ್ಯಾಗ್ಗಳನ್ನ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಹ್ಯಾಶ್ಟ್ಯಾಗ್ಗಳು ನೀವು 15 ಮೇಲೆ ಜಾಸ್ತಿ ಹಾಕಬೇಡಿ, 15 ಇರಲಿ, 15ಕ್ಕಿಂತ ಒಳಗಡೆನೇ ಇರಲಿ, 15ಕ್ಕಿಂತ ಜಾಸ್ತಿ ಹಾಕಬೇಡಿ ಗೈಸ್, ಓಕೆನಾ. ಹ್ಯಾಶ್ಟ್ಯಾಗ್ ಯಾವಾಗಲೂ ಕಮ್ಮಿನೇ ಹಾಕಿರಿ.
ಸೊ ಈಗ ಏನು ಕೊಟ್ಟಿದ್ವಿ ಅಷ್ಟೇ ಅದನ್ನು ಕಾಪಿ ಮಾಡ್ಕೊಂಡ್ವಿ. ಸೊ ಅದು ಕಾಪಿ ಮಾಡ್ಕೊಂಡಾದಮೇಲೆ ಸೊ ಯುವರ್ ಕ್ವೇರೀಸ್ ಅಂತ ಕೊಡ್ತೀನಿ. ಯುವರ್ ಕ್ವೇರೀಸ್ ಅಂತ ಕೊಟ್ಟಮೇಲೆ ಅದಕ್ಕೂ ಒಂದು ವೆಬ್ಸೈಟ್ ಇದೆ, ಇವರ ಏನು ಹಾಕಬೇಕು ಅನ್ನೋದು. ಸೊ ಅದಕ್ಕೊಂದು ವೆಬ್ಸೈಟ್ ಹೇಳ್ತೀನಿ. ಸೊ ಆ ವೆಬ್ಸೈಟ್ ಬಂದು ರ್ಯಾಪಿಡ್ ಟ್ಯಾಗ್ಸ್ ಅಂತ, ಓಕೆನಾ. ಇಲ್ಲಿ ಯೂಸ್ ದಿಸ್ ಟ್ಯಾಗ್ ಜನ್ರೇಟರ್ ಅಂತ ಇರುತ್ತೆ ನೋಡಿ. ಇಲ್ಲೂ ಅಷ್ಟೇ ನೀವು ಅಲ್ಲಿ ನನ್ನ ಮಗು ಅನ್ನೋದೇನಿತ್ತು ಆ ಟೈಟಲ್ನ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿಗೆ ಹಾಕಬೇಕು. ಸೊ ಪೇಸ್ಟ್ ಮಾಡಿದ್ಮೇಲೆ ಇಲ್ಲೂ ಜನ್ರೇಟ್ ಆಗುತ್ತೆ ಟ್ಯಾಗ್ಸ್ಗಳು, ಏನೇನು ಟ್ಯಾಗ್ ಕೊಡಬೇಕು ಅನ್ನೋದೆಲ್ಲ ಇದಾಗುತ್ತೆ. ಸೊ ನಿಮಗೆ ಯಾವ್ಯಾವ ಟೈಟಲ್ ಆ ವಿಡಿಯೋಗೆ ಸಂಬಂಧಪಟ್ಟಿರೋಂಥ ಟೈಟಲ್ಗಳನ್ನ ಹಾಕಿ ಗೈಸ್. ಅಲ್ಲಿ ತುಂಬಾ ಟ್ಯಾಗ್ಸ್ಗಳನ್ನ ಕೊಟ್ಟಿರ್ತಾರೆ, ವಿಡಿಯೋಗೆ ಏನು ಸಂಬಂಧಪಟ್ಟಿರುತ್ತೆ ಅಂಥದ್ದೂ ಕೊಟ್ಟಿರ್ತಾರೆ. ಮತ್ತು ತಾಯಿ ಮಗು ಅಂದರೆ ಅದಕ್ಕೆ ಏನಾದ್ರೂ ಮೋಟಿವೇಶನ್ ಇರೋಂಥ ಟ್ಯಾಗ್ಸ್ಗಳನ್ನ ಕೊಟ್ಟಿರ್ತಾರೆ. ನಿಮ್ಗೆ ಯಾವುದ್ಯಾವ್ದು ಬೇಕೋ ಅಂಥದ್ದನ್ನು ಕೊಟ್ಕೊಳ್ಳಿ. ಸೊ ಬೇಡವಾಗಿರೋದನ್ನೆಲ್ಲ ಬೇಡ ಅಂತಂದ್ಬಿಟ್ಟು ಡಿಲೀಟ್ ಮಾಡಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಎಲ್ಲದನ್ನು ಓದ್ಕೊಂಡು ಚೆನ್ನಾಗಿ ಕಾಪಿ ಟ್ಯಾಗ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಯುವರ್ ಕ್ವೇರೀಸ್ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು, ಸೊ ಸ್ಪೇಸ್ ಕೊಟ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಮತ್ತು ನೀವು ಅದನ್ನೆಲ್ಲ ಈಗ ಸ್ಪೇಸಸ್ ಮಾಡ್ಕೊಬೇಕು, ಓಕೆನಾ. ಹಂಗೇ ಹಾಕಿದ್ರೆ ಟ್ಯಾಗ್ಸ್ಗಳಾಗಲ್ಲ, ಅದು ಏನೋ ಬರೆದು ಹಾಕಿರೋ ಥರ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೋಬೇಕಲ್ವ. ಹಾಗಾಗಿ ಅಲ್ಲಿಗೆ ಟ್ಯಾಗ್ಸ್ಗಳೇನೇನಿದೆ ಒಂದೊಂದು ಟ್ಯಾಗ್ಸಿಗೂ ಒಂದೊಂದು ಇದು ಕೊಟ್ಬಿಟ್ಟು ಸ್ಪೇಸ್ ಕೊಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಚೆನ್ನಾಗಿ ನೀಟಾಗಿ ನೋಡಿಕೊಂಡು ನೀಟಾಗಿ ಅಬ್ಸರ್ವೇಷನ್ ಇಟ್ಕೊಂಡು ಆ ಕಾಮ ಇರುತ್ತೆ ಆ ಕಾಮನ ರಿಮೂವ್ ಮಾಡಿ ನೀಟಾಗಿ ಮಾಡ್ಕೊಳ್ಳಿ, ಓಕೆನಾ. ಇದೆಲ್ಲ ಆದಮೇಲೆ ನೆಕ್ಸ್ಟು ಪ್ರತಿಯೊಂದನ್ನು ಹಂಗೇ ಎಂಟು ತನಕ ಏನೇನು ನೀವು ಪೇಸ್ಟ್ ಮಾಡ್ಕೊಂಡಿರ್ತೀರ ಅದು ಪೂರ್ತಿ ಆಗೋ ತನಕನೂ ಆ ಥರ ಎಲ್ಲ ಮಾಡಿಕೊಂಡು ಸೊ ಫೈನಲಿ ಅದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಕ್ವೆರೀಸಲ್ಲಿ ಹಾಕಿರ್ತೀರಲ್ಲ ಅದನ್ನು ಪೇಸ್ಟ್ ಮಾಡಿಕೊಂಡು ಟ್ಯಾಗ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಆ ಟ್ಯಾಗ್ಸ್ ಮೇಲೆ ಬಂದು ಅಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಒಂದೊಂದನ್ನೇ ಪೇಸ್ಟ್ ಮಾಡ್ಕೋಬೇಕು ಗೈಸ್, ಯಾಕಂದರೆ ಎಲ್ಲದನ್ನು ಪೇಸ್ಟ್ ಮಾಡ್ಕೊಂಡು ಒಂದೇ ಸಲ ಹಾಕಿದ್ರೆ ಅದು ನಮಗೆ ಟ್ಯಾಗ್ಸ್ಗಳಾಗಲ್ಲ. ಸೊ ಅದು ಟ್ಯಾಗ್ಸಿಗೆ ಸೇರಿಕೊಳ್ಳಲ್ಲ. ಸೊ ಹಾಗಾಗಿ ನೀವು ಒಂದೊಂದನ್ನೇ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನು ಕೊಟ್ಟಿರ್ತೀರ ಅದನ್ನು ಒಂದೊಂದಾಗೆ ಬಂದು ಕಾಪಿ ಮಾಡಿಕೊಂಡು ಅಲ್ಲೋಗಿ ಪೇಸ್ಟ್ ಮಾಡಬೇಕು ಟ್ಯಾಗ್ಸ್ಗಳಲ್ಲಿ. ಯಾರೂ ಒಂದೇ ಸಲ ಅಯ್ಯೋ ಅಲ್ಲಿಂದ ಇಲ್ಲಿ ಕಾಪಿ ಯಾರು ಮಾಡೋದು ಅಂತ ಅಂದ್ಬಿಟ್ಟು ಮಾಡೋದಕ್ಕೆಲ್ಲ ಹೋಗಬೇಡಿ, ಓಕೆನಾ. ಅಲ್ಲಿ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಒಂದೊಂದನ್ನೇ ಕಾಪಿ ಮಾಡ್ಕೊಂಡು ಬಂದು ಪೇಸ್ಟ್ ಮಾಡಿ, ಓಕೆನಾ ಗೈಸ್. ಸುಮ್ಮನೆ ಆಮೇಲೆ ಎಲ್ಲ ಇದು ಮಾಡ್ಕೋಬೇಡಿ ವಿಡಿಯೋನ. ನೀವು ಮಿಸ್ಟೇಕ್ ಮಾಡಿದ್ರೇನೆ ಗೈಸ್ ವ್ಯೂಸ್ ಬರೋಲ್ಲ ನಮಗೆ. ನಾವು ನೀಟಾಗಿ ಅಪ್ಲೋಡ್ ಮಾಡಿದ್ದೀವಿ ಅಂದರೆ ಸೊ ನಮ್ಮ ವಿಡಿಯೋ ನಿಜವಾಗ್ಲೂ ರೀಚ್ ಆಗುತ್ತೆ ಮತ್ತು ನಮಗೆ ವ್ಯೂವ್ಸು ಲೈಕ್ಸು ಕನ್ಫರ್ಮಾಗಿ ಬಂದೇ ಬರುತ್ತೆ ಗೈಸ್. ಯಾರೂ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಯೂಟ್ಯೂಬರ್ ಆಗೋಕ್ಕಾಗಲ್ಲ, ನಮ್ಮ ಶ್ರಮ ಇದ್ರೇ ನಾವು ಯೂಟ್ಯೂಬರ್ ಆಗೋಕ್ಕಾಗೋದು. ಸೊ ಹಾಗಾಗಿ ನಿಧಾನವಾಗಿ ಮಾಡ್ತಾ ಹೋಗಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ಒನ್ ಟೈಮ್ ಎಲ್ಲದನ್ನು ತಿಳ್ಕೊಂಡ್ರೆ ನೀವು ಅದನ್ನು ಮಾಡ್ಕೊತಾ ಹೋಗ್ಬೋದು. ಸೊ ಎಲ್ಲದನ್ನು ಟ್ಯಾಗ್ಸ್ಗಳನ್ನೆಲ್ಲ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ, ಮಿಸ್ಟೇಕ್ ಮಾಡಬೇಡಿ. ಮಿಸ್ಟೇಕ್ ಆದರೆ ತುಂಬ ಟೈಮ್ ಹಿಡಿಯುತ್ತಲ್ವ, ಹಾಗಾಗಿ ನೋಡ್ಕೊಂಡು ಹಾಕಿ. ಸೊ ಎಲ್ಲ ಟ್ಯಾಗ್ಸ್ಗಳನ್ನ ಆದಮೇಲೆ ನೀವು ಯಾವ ಕ್ಯಾಟಗರಿ ವಿಡಿಯೋ ಹಾಕ್ತಾಯಿದ್ದೀರಾ ಅಂತ ಹಾಕಿ. ನಾನು ಪೀಪಲ್ ಆ್ಯಂಡ್ ವ್ಲಾಗ್ಸ್ ಎಲ್ಲ ಹಾಕ್ತಿದ್ದೆ, ಹಾಗಾಗಿ ನಾನು ಪೀಪಲ್ ಆ್ಯಂಡ್ ವ್ಲಾಗ್ಸ್ ಹಾಕಿದ್ದೀನಿ. ನೀವು ಕಿಚನ್ ವಿಡಿಯೋ ಮಾಡ್ತಿದ್ರೆ ಕಿಚನ್ ಆಗ್ಬೋದು, ಸ್ಪೋರ್ಟ್ಸು, ಟ್ರಾವೆಲಿಂಗ್ ಇವೆಂಟು ಏನಾದರೂ ಮಾಡ್ತಾಯಿದ್ರೆ ಸೊ ಎಲ್ಲದನ್ನು ಹಾಕಿ, ಓಕೆನಾ ಗೈಸ್. ಇದೆಲ್ಲ ಆದಮೇಲೆ ಸೊ ಬ್ಯಾಕ್ ಬಂದು ಎಲ್ಲ ಸೇವ್ ಮಾಡ್ಕೊಂಡಿದ್ದೀನಿ, ಓಕೆನಾ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.